ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಚಲನಚಿತ್ರರಂಗಕ್ಕೆ 100 ವರ್ಷ ತುಂಬ್ತಾ ಇದೆ, ಕನ್ನಡ ಚಿತ್ರರಂಗಕ್ಕೆ 80 ವರ್ಷ ತುಂಬ್ತಾ ಇದೆ. ಎಸ್, ಫೈನ್. ಆದರೆ ಮುಂದೆ ಒಂದು 50 ವರ್ಷಗಳ ನಂತರ ನಮ್ಮ ಕನ್ನಡದ ಮಕ್ಕಳು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಎಲ್ಲಾದರೂ ಇರುವಾಗ ಯಾರಾದರೂ ಒಂದು ಪ್ರಶ್ನೆಯನ್ನು ನಮಗೆ ಮಾಡ್ಬೋದು. ಅದೇನು ಅಂತಂದರೆ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಕೇರಳದಲ್ಲಿ ಮಮ್ಮೂಟಿ ಅಂತ ನಟರು, ತಮಿಳುನಾಡಿನಲ್ಲಿ ಕಮಲ್ ಹಾಸನ್, ಶಿವಾಜಿ ಗಣೇಶನ್ ಅವರಂಥ ನಟರು, ಅಕ್ಕಿನೇನಿ ನಾಗೇಶ್ವರ ರಾವ್ ಅಂತ ನಟರು ತೆಲುಗಿನಲ್ಲಿ, ಆಮೇಲೆ ಹಿಂದಿಯಲ್ಲಿ ಸಂಜೀವ್ ಕುಮಾರ್ ಅಂತ ನಟರು ಇರ್ಬೋದು, ಅಥವಾ ದಿಲೀಪ್ ಕುಮಾರ್ ಅವರಂಥ ನಟರು ಇರ್ಬೋದು, ಬೆಂಗಾಲಿಯಲ್ಲಿ ಉತ್ತಮ್ ಕುಮಾರ್ ಅಂತ ನಟರು ಇರ್ಬೋದು. ಇಂಥೆಲ್ಲ ನಟರನ್ನು ನಾವು ನೋಡಿದ್ದೀವಿ, ಇವರ ಬಗ್ಗೆ ಬಹಳ ಕೇಳಿದ್ದೀವಿ. ಆದರೆ ಕನ್ನಡದಲ್ಲಿ ಅಂಥ ನಟರು ಯಾರಿದ್ದಾರೆ ಅಂತ ಹೇಳಿದರೆ ಅಥವಾ ಕೇಳಿದರೆ ಯಾರಾದರೂ ನಾವು ಹೆಮ್ಮೆಯಿಂದ ಹೇಳ್ಬೋದಾದಂಥ ಒಂದೇ ಒಂದು ಉತ್ತರ ಅಂತಂದರೆ ಅದು ಅನಂತ್ ನಾಗ್. ಎಸ್, ನಾವು ತುಂಬ ಸ್ಟಾರ್ಗಳನ್ನು ನೋಡ್ತೀವಿ, ಸೂಪರ್ ಸ್ಟಾರ್, ಮೆಗಾ ಸ್ಟಾರ್, ಸಾಕಷ್ಟು ಸ್ಟಾರ್ಗಳು. ಆದರೆ ಆ ಎಲ್ಲ ಸ್ಟಾರ್ಗಳು ಮಿಶ್ರಣವಾದರೆ ಕನ್ನಡದಲ್ಲಿ ಏನಂತೀವಿ? ಅನಂತ ಸ್ಟಾರ್ಗಳು ಅಂತೇಳಿ. ಎಸ್, ಇವತ್ತು ನಮ್ಮ ಜೊತೆ ಇರೋವರು ಅನಂತ್ ನಾಗ್. ಅದಕ್ಕಿಂತ ಮೊದಲು ಅನಂತ್ ನಾಗ್ ಅಂದರೆ ನಮಗೆ ಹೇಗೆ, ನಾವು ಹೇಗೆ ಅವರನ್ನು ಸ್ವೀಕರಿಸಿದ್ದೀವಿ, ಅನಂತ್ ನಾಗ್ ಅವರನ್ನು ಕನ್ನಡ ಕುಲಕೋಟಿ ಸ್ವೀಕರಿಸಿದ ರೀತಿ ಹೇಗಿದೆ, ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ವೀಕ್ಷಕರೇ, ಅನಂತ್ ನಾಗ್ ಅವರ ಚಿತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಹೋಗೋದಿಲ್ಲ. ಯಾಕಂದರೆ ಚಿತ್ರವನ್ನು ನೋಡಿ ವಿಮರ್ಶಿಸಿ ಅದನ್ನು ಸೂಪರ್ ಹಿಟ್ ಮಾಡಿ ಎಲ್ಲವೂ ಆಗಿದೆ, ಅದು ಅನಂತ ಕಾಲ ಇರುತ್ತೆ ಆ ಚಿತ್ರಗಳು. ಆದರೆ ಈ ನಟ ಇಲ್ಲಿ ತನಕ ಬೆಳೆದು ಬರಬೇಕಾದ್ರೆ ಭಾಳ ಸುಲಭವಿತ್ತ? ಅಥವಾ ಸ್ಟಾರ್ನ ಪುತ್ರನಾಗಿದ್ರ, ಅಥವಾ ಪ್ರೊಡ್ಯೂಸರ್ ಮಗ ಆಗಿದ್ರ, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು? ಈ ಒಂದು ಪ್ರತಿಭೆ ಈ ರೀತಿ ಶಿಲ್ಪವಾಗುವುದಕ್ಕಿಂತ ಮೊದಲು ಏನೆಲ್ಲ ಆಯಿತು ಅವರ ಬಾಲ್ಯದಿಂದ ಇಲ್ಲಿ ತನಕ? ಅವರು ಫಸ್ಟ್ ನೋಡಿದಂಥ ಸಿನಿಮಾ ಯಾವುದು? ಇದರ ಬಗ್ಗೆ ಎಲ್ಲ ಕೇಳಬೇಕು. ಏನು ಮಾಡ್ತಿದ್ರು ಅವರು ಚಿಕ್ಕಂದಿನಲ್ಲಿ, ಏನು ಮಾಡ್ತಿದ್ರು ಅವರು? SSLCಯಲ್ಲಿ ಫೇಲ್, ಗೊತ್ತಾ ನಿಮಗೆ? ಜೊತೆಗೆ ಇಂಗ್ಲೀಷಲ್ಲಿ ಭಾಳ ಪೂರ್ ಇದ್ರಂತೆ. ನಂತರ ಇಂಗ್ಲೀಷ್ನಲ್ಲಿ ಒಂದು ಪ್ರಭುತ್ವವನ್ನು ಕೂಡ ಸಾಧಿಸ್ಕೊಳ್ತಾರೆ. ನಂತರ ಇಂಗ್ಲೀಷ್ ಚಿತ್ರದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾರೆ. ಎಸ್, ಅನಂತ ಪ್ರತಿಭೆ ಅನಂತ್ ನಾಗ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಿಮ್ಮ ಬಾಲ್ಯ ಹೇಗಿತ್ತು? ಫಸ್ಟ್ ಮೂವಿ ಯಾವುದು ಸರ್ ನೀವು ನೋಡಿದ್ದು? ಬಾಲ್ಯ ಅಂದರೆ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮಗೆ ಖಂಡಿತ ವಿವರಿಸಬೇಕಾಗ್ತದೆ. ಖಂಡಿತ ಹೇಳಬೇಕು ಅದನ್ನು. ನಾವು ಮೂಲತಃ ನಮ್ಮ ಶಿರಾಲಿಯವರು, ಶಿರಾಲಿ ಚಿತ್ರಾಪುರ, ಭಟ್ಕಳದ ಹತ್ತಿರ 3 ಮೈಲಿ ಅಲ್ಲಿಂದ. ನಮ್ಮ ಮನೆತನದ ಹೆಸರು ನಾಗರಕಟ್ಟೆ ಅಂತ. ಒಂದು ಕಡೆ ಅಲ್ಲಿ ಪುತ್ತೂರಿನಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಆನಂದಾಶ್ರಮ ಅಂತ ಒಂದು ಆಧ್ಯಾತ್ಮಿಕ ಕೇಂದ್ರವಿದೆ. ಆ ಆನಂದಾಶ್ರಮದಲ್ಲಿ ಬೆಳೆದು ನಂತರ ನಮ್ಮ ತಂದೆಯವರು ಆ ಆಶ್ರಮದಿಂದ ಈ ಮಠದ, ಶಿರಾಲಿಯಲ್ಲಿರುವ ನಮ್ಮ ಚಿತ್ರಾಪುರ ಮಠದ ಆನಂದಾಶ್ರಮ ಗುರುಗಳು, ಅವರ ಹೆಸರು ಆನಂದಾಶ್ರಮ ಗುರುಗಳು, ಇದು ಆಶ್ರಮ. ಅಲ್ಲಿಂದ ಇಲ್ಲಿ ಬಂದಾಗ ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ನಾವು ಆಶ್ರಮದಿಂದ ಉಡುಪಿ, ಶಿರಾಲಿ, ನಂತರ ಹೊನ್ನಾವರ ಈ ಬೆಲ್ಟಲ್ಲಿ ಬೆಳೆದಿದ್ದು. ಹಾಗಾಗಿ ಬಹುಶಃ ನಾನು ಮೊದಲು ನೋಡಿದ ಹಿಂದಿ ಚಿತ್ರ ಒಂದು ಉಡುಪಿನಲ್ಲಿ ನೋಡಿದ್ದು ಅಂತ ನೆನಪು. ಅದರ ಭಾಗ್ಯವಾನ್ ಅಂತ ಒಂದು ಚಿತ್ರ ಬಂದಿತ್ತು. ಹಾಗೆ ಶಿರಾಲಿಗೆ ಹೋದ ಮೇಲೆ ಅಲ್ಲಿಂದ ರಾತ್ರಿ ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಭಟ್ಕಳಕ್ಕೆ ಹೋಗಿ ಅಲ್ಲಿ ಝನಕ್ ಪಾಯಲ್ ಬಾಜಿ, ಆಮೇಲೆ ವಿ ಶಾಂತಾರಾಮ್ ಅವರು ಇನ್ನೊಂದು ದೋ ಆಂಖೆ ಬಾರಹ, ಆಮೇಲೆ ಮರಾಠಿ ಒಂದು ಚಿತ್ರ ಅಮರ ಭೂಪಾಳಿ, ಆಮೇಲೆ ಹೊನ್ನಾವರಕ್ಕೆ ಹೋದಾಗ, ಹೊನ್ನಾವರದಲ್ಲಿದ್ದಾಗ ರತ್ನಗಿರಿಯ ರಹಸ್ಯ. ಈ 5 ಚಿತ್ರಗಳು ನನ್ನ ನೆನಪಿನಲ್ಲಿವೆ. ಆ ಚಿತ್ರಗಳ ಮೂಲಕ ನನ್ನ ಈ ಚಿತ್ರರಂಗ ಪರಿಚಯವಾಗಿದ್ದು ಆ ವಯಸ್ಸಿನಲ್ಲಿ. ನಿಮ್ಮ ತಂದೆ ಹೇಗಿದ್ದರು? ಅಂದರೆ ಸ್ಟ್ರಿಕ್ಟಾ, ಹೇಗೆ, ಯಾವ ರೀತಿ? ಈ ಸಿನಿಮಾಗಳೆಲ್ಲ ನೀವು ನೋಡ್ತೀವಿ, ಈಗ ನೀವು ಅಂದರೆ ಭಾಗ್ಯವಾನ್ ನೋಡಿದೆ ಅಂತ ಅಂದ್ಬಿಟ್ಟು ಸಿನಿಮಾಗಳೆಲ್ಲ ನೋಡೋದಕ್ಕೆ ಅವಕಾಶಗಳಿತ್ತ? ಹೇಗಿತ್ತು? ಅವ್ರ ಜೊತೆಯಲ್ಲೇ ಹೋಗಿದ್ದು. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಇರಲಿಲ್ಲ, ಎಲ್ಲ ಸಾಧಾರಣ. ತಂದೆಯವರೆಂತದ್ದು ಮಗ ಚೆನ್ನಾಗಿ ಓದಬೇಕು ಅಂತ ಇತ್ತು. ಅವರು ಈ ಆನಂದ, ನಮ್ಮ ತಾಯಿಯವರು ಪುತ್ತೂರು ಬಂಟ್ವಾಳ ಸದಾಶಿವರಾಯರ ಮಗಳು. ನಮ್ಮ ತಾಯಿ ಹುಟ್ಟಿದ ತಕ್ಷಣ ಅವರ ತಾಯಿ ತೀರಿ ಹೋಗಿದ್ದರು. ಆದರೆ ಆ ಸಮಯದಲ್ಲಿ ಅದು ಧರ್ಮಕರ್ಮ ಸಂಯೋಗದಿಂದ ಈ ಶಿರಾಲಿಯ ಚಿತ್ರಾಪುರದ ಮಠದ ಗುರುಗಳು, ಆಗಿನ ಗುರುಗಳು, ನಮ್ಮಲ್ಲಿ ಹೆಚ್ಚು ಕಡಿಮೆ ಉತ್ತರ ಕನ್ನಡ ಜಿಲ್ಲೆಯವರೇ ಮಠದ ಸೇವೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಸಾರಸ್ವತರು ಇರಬೇಕು ಅಂತ ಹೇಳಿ ನನ್ನ ತಾಯಿಯ ತಂದೆಯವರನ್ನು ಅಲ್ಲಿ ರಿಕ್ರೂಟ್ ಮಾಡಿದ್ರು, ಅವರ ತಮ್ಮನನ್ನು.
ಸೊ ನಮ್ಮ ತಾಯಿ, ಅವಳ ತಾಯಿಯನ್ನು ಕಳ್ಕೊಂಡವಳು ಇಲ್ಲಿ ಬೆಳೆಯುತ್ತಿರುವಾಗ, ಅವಳು 12-13 ವಯಸ್ಸಿನವಳಿದ್ದಾಗ ಅವರ ತಂದೆ ಅವಳನ್ನು ಈ ಆನಂದಾಶ್ರಮ, ಈ ಕಾಂಚನಗಡ ಅಲ್ಲಿ ತಂದು ಬಿಟ್ಟಿದ್ರು. ಅಲ್ಲಿ ಅಗೇನ್ ಕರ್ಮಧರ್ಮ ಸಂಯೋಗದಿಂದ ನಮ್ಮ ತಂದೆಯವರು ಹೋದಾಗ ನಮ್ಮ ತಾಯಿಯವರನ್ನು ಭೇಟಿ ಮಾಡಿ ನಂತರ ಅವಳನ್ನು ಮದುವೆ ಆಗಿ, ನಂತರ ಅವರು ಕೆಲಸಕ್ಕೆ ಅಂತ ಮುಂಬೈ, ಡೆಲ್ಲಿ ಎಲ್ಲ ಹೋಗಿದ್ದರು. ನಂತರ ಮತ್ತೆ ಕರ್ಮಧರ್ಮ ಸಂಯೋಗದಿಂದ ಅವರು ಮತ್ತೆ ಆನಂದಾಶ್ರಮಕ್ಕೆ ಬಂದರು. ಆನಂದಾಶ್ರಮ ಇಲ್ಲಿ ಕಾಂಚನಗಡ, ಅಲ್ಲಿ 7 ವರ್ಷ ಸೇವೆ ಮಾಡಿದರು. ಆವಾಗಿಂದ 42 ಆನ್ವರ್ಡ್ಸ್. ಆ ಸಂದರ್ಭದಲ್ಲಿ ಈ ಶಿರಾಲಿ ಮಠದ ಆಗಿನ ಗುರುಗಳಾದ ಅವರ ಹೆಸರು ಆನಂದಾಶ್ರಮ ಸ್ವಾಮಿಗಳು ಅಂತ, ಅವರು ಈ ಆನಂದಾಶ್ರಮಕ್ಕೆ ಬಂದು ಸ್ವಾಮಿ ರಾಮದಾಸರು ಅವರ ಶಿಷ್ಯ ಶ್ರೀಮತಿ ಮಾತಾಜಿ ಕೃಷ್ಣಾಬಾಯಿಯವರು ಇಲ್ಲಿ ಬಂದಾಗ ಇಂಥ ಒಬ್ಬ ವ್ಯಕ್ತಿ ಬೇಕು ಅಂತ ನನ್ನ ತಂದೆಯವರನ್ನು ತೋರಿಸಿದಾಗ ಅವನನ್ನೇ ಕರ್ಕೊಂಡು ಹೋಗಿ ಅಂತ, ಹಾಗೆ ಅವರು ಅಲ್ಲಿ ಶಿರಾಲಿ ಮಠಕ್ಕೆ ಹೋಗಿ ಮೊದಲು ಗುರುಗಳ ಸೆಕ್ರೆಟರಿ, ನಂತರ ಮಠದ ಮ್ಯಾನೇಜರ್ ಆಗಿ ಕೆಲಸವನ್ನು ನೋಡ್ತಿದ್ದರು. ಆದರೆ ನಮಗೆ ತಾಯಿಯವರಿಗೆ ಹೆಚ್ಚು ಇಷ್ಟ ಇರಲಿಲ್ಲ. ಯಾಕಂದರೆ ಆಗಲೇ ಆ ಮಠದಲ್ಲಿ ಅವಳ ತಂದೆ, ಅವಳ ಚಿಕ್ಕಪ್ಪ ಇದ್ದರು, ತನ್ನ ಗಂಡನೂ ಅಲ್ಲಿ ಹೋಗ್ತಿದ್ದಾನೆ ಅಂತ ನಮ್ಮ ತಾಯಿಗೆ ಇಷ್ಟವಿಲ್ಲದೆ ಇದ್ದರು ಒಪ್ಪಬೇಕಾಯಿತು. ಸೊ ನಾವು ಸಾಗಿದ್ವಿ. ಸಾಗುವ ದಾರಿಯಲ್ಲಿ ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಆಶ್ರಮದ ಭಕ್ತರೇ ಆದಂಥ ಉಡುಪಿ ಶಂಕರರಾಯರು, ಮಿತ್ರಾಬಾಯಿಯವರು, ಅವರು ಅಲ್ಲಿ ಏನೂ ಇಲ್ಲ, ಇನ್ನೂ ಬೆಳವಣಿಗೆ ಆಗಬೇಕಷ್ಟೆ, ಆ ಪೀರಿಯಡಲ್ಲಿ ನೀವು ನಮ್ಮ ಮನೆಯಲ್ಲಿರಿ ಅಂತ 2 ವರ್ಷ ನಾವು ಅವರ ಮನೆಯಲ್ಲಿ ಉಡುಪಿಯಲ್ಲಿ, ಅಂದರೆ ಸಂಬಂಧವಿಲ್ಲ, ಏನೂ ಇಲ್ಲ, ಆದರೂ ಅವ್ರ ಮನೆಯಲ್ಲಿ ನಮ್ಮ ತಾಯಿ, ನಾವು 3 ಅಲ್ಲೇ ಅವ್ರ ಮನೆಯಲ್ಲೇ ಉಡುಪಿಯಲ್ಲಿ ಶಂಕರ ಹುಟ್ಟಿದ್ದು. ಅವರು ಅಂದರೆ ಆಶ್ರಮದ ಭಕ್ತರು. ಅಂದರೆ ನಿಮಗೂ ಮತ್ತು ಶಂಕರ್ ಅವರಿಗೆ 6 ವರ್ಷ ಡಿಫ್ರೆನ್ಸು. ನಿಮ್ಗೆ ಅಕ್ಕ ಇದ್ದಾರಲ್ಲ, ಒಬ್ಬರು ಅಕ್ಕ ಇದ್ದಾರೆ, ನೀವು 3 ಜನ ಮಕ್ಕಳು. ಹೌದು. ಅವರ ಹೆಸರು ಶ್ಯಾಮಲಾ ಅಂತ. ಓಕೆ. ಅವ್ರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಅವ್ರಿಗೆ? ಮತ್ತು ಅವಳು ನನಗಿಂತ 4 ವರ್ಷ ದೊಡ್ಡವಳು. ಓಕೆ. ನನಗಿಂತ ಶಂಕರ 6 ವರ್ಷ ಚಿಕ್ಕವರು. ಹೀಗೆ ನಾವು ಶಿರಾಲಿಗೆ ಹೋದ್ವಿ. ಸೊ ಉಡುಪಿಯಲ್ಲಿ 2 ವರ್ಷ, ಅಲ್ಲಿ ಚಿತ್ರಾಪುರದಲ್ಲಿ 1 ವರ್ಷ, ಶಿರಾಲಿಯಲ್ಲಿ ಅದು ಪೇಟೆ, ಚಿತ್ರಾಪುರ ಇನ್ಸೈಡ್ ಇಂಟೀರಿಯರ್. ಅಲ್ಲಿಂದ ಶಿಕ್ಷಣಕ್ಕೆ ಅಂತ ಹೊನ್ನಾವರದಲ್ಲಿ ಕೆಲ ಕಾಲ ಇದ್ವಿ. ಹಾಗೆ ನಾನು ಬೆಳೆದ ವಾತಾವರಣ ಒಂದು ರೀತಿ ಆಶ್ರಮದಲ್ಲಿ, ಆನಂದ ಆಶ್ರಮದಲ್ಲಿ ಮತ್ತು ಚಿತ್ರಾಪುರ ಮಠದಲ್ಲಿ ಹೀಗೆ ಬೆಳೆದವನಾಗಿದ್ದೆ. ಎಸ್. ಅನಂತರ ಈ ರೀತಿ ಬೆಳೀತಾರೆ. ಬಟ್ ಅದರ ಜೊತೆಗೆ ನಾವು ನಿಮಗೆ ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಯಾಕಂದರೆ ಸಂಕಲ್ಪ ಅವರ ಪ್ರಥಮ ಚಿತ್ರ, ಅದನ್ನು ಅವರು ಹೇಳ್ತಾರೆ. ಅದರ ನಂತರ ಅವರು ಹಿಂದಿಯಲ್ಲಿ ಒಂದು ಸಿನಿಮಾ ಮಾಡ್ತಾರೆ, ಅಂಕುರ್. ಆ ಅಂಕುರ್ ಚಿತ್ರದ ಒಂದು ದೃಶ್ಯ ನೋಡ್ಕೊಂಬರೋಣ. और कौन लोग रहते हैं यहाँ सरकार? वो खेतों में कामा करने वाले मजदूरा रहते हैं. इस खेत के पीछे सब उनकी झोपड़ियाँ. बावड़ी कहाँ है? बावड़ी सरकार घर के पीछे नजदीक है. चल दिखा मुझे. ಕಡೆಗೆ ಅದನ್ನು ತಗೊಂಡು ಫೋಲ್ಡ್ ಮಾಡಿ ಅದಾದಮೇಲೆ ಸ್ಕೂಲ್ ಬಿಟ್ಟು ಮನೆಗೆ ಹೋಗುವಾಗ ಅಪ್ಪ ಇದ್ದರೆ ಮತ್ತೆ ಟುಪ್ಪಿ ಹಾಕ್ಕೊಂಡು ಹೋಗ್ಬೇಕು.